ಗಂಗಾ, ಹೊಲಕ್ಕೆ ಹೂ ಹೊತ್ತಾಗಿಲ್ಲ ನನಗೆ. ಇಲ್ಲ ರೀ, ಈಗ ಸದ್ಯ ಹೋಗ್ತೀನಿ. ನಾನು ಮೇಲಿನ ಹೊಲಕ್ಕೆ ಹೋಗಿ ಬರುವಂತ ಆಳುಗಳಿಗೆ ಹೇಳ್ತೇನೆ. ಈ ಹಣವನ್ನು ಸರಿಯಾಗಿ ಮನೆಯಲ್ಲಿ ತೆಗೆದುಬಿಡು. ಹಾ ಆಯ್ತು ರೀ. ಆಗ್ಲೇ ಶೇಂಗಾ ಬಿಲ್ಲನ್ನು ತೆಗೆದುಕೊಂಡು ಬಂದ್ಬಿಟ್ರಾ? ಹೌದು ಗಂಗಾ, 10,000ಕ್ಕೆ ಮಾರಾಟವಾದ ನನ್ನ ಶೇಂಗಾದ ವ್ಯಾಪಾರನು ಕ್ಯಾನ್ಸಲ್ ಮಾಡಿಬಿಟ್ರು. ಆದರೂ ಕೂಡ 8,000 ಹಣ ಗಂಟಾಯಿತು. ದಲ್ಲಾಳಿ, ಹಮಾಲಿ, ಮಾಲಕನಿಂದ ಅಡಚಣೆಗಾಗಿ ತೆಗೆದುಕೊಂಡ ದುಡ್ಡು 4,000 ಬಂದಿದೆ. ಭೂತಾಯಿ ಚೆನ್ನಾಗಿ ಬೆಳೆದು ಹಣದ ಹೊಳೆ ಹರಿಸಿದರೂ ಕೂಡ ಈ ರೈತರಿಗೆ ಸಿಗುವುದು ಬರೀ ಕಣ್ಣೀರೇ ಆಯ್ತಲ್ಲ ಸ್ವಾಮಿ. ಪ್ರತಿ ಬೆಳೆಯು ಇದೇ ರೀತಿ ಶ್ರೀಮಂತರ ಸೊತ್ತಾಗಿ ರೈತನು ಕತ್ತು ಹಿಚಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಆಗುವುದರಲ್ಲಿ ಸಂದೇಹವಿಲ್ಲ ಗಂಗಾ. ಯಾವಾಗ ಭಗವಂತ ಕಂತರಿತಾನೋ ಆ ದೇವರಿಗೆ ಗೊತ್ತು. ಅಣ್ಣ, ಅತ್ತಿಗೆ ಬಾ ಸಹೋದರ. ಹೇಳ್ಯಾರಪ್ಪ ಈ ಹೆಣ್ಮಗಳು. ಇವಳದೊಂದು ದೊಡ್ಡ ಕಥೆಯನ್ನ. ಇವಳು ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರ್ದೋ ಕೊಲೆ ಕೈವಾಡಕ್ಕೆ ಸಿಲುಕಿ ಸತ್ತು ಹೋಗಿಬಿಟ್ಟ. ಏನು, ಇವಳ ತಂದೆ ಚಂದ್ರನ ಕೊಲೆ ಐತಿ? ಕೊಲೆ ಅಷ್ಟೇ ಅಲ್ಲಣ್ಣ, ಇವಳ ಆಸ್ತಿ ಕೂಡ ರುದ್ರೇಗೌಡ ಸತ್ತಾಗಿ ಬಿಟ್ಟಿದೆ. ಅಸಹಾಯಕ ಸ್ಥಿತಿಯಲ್ಲಿ ಬೆಳೆಯುತ್ತಿರುವ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ಜ್ಯೋತಿಯಾಗಬೇಕೆಂದು ಕರೆದುಕೊಂಡು ಬಂದಿದ್ದೇನೆ. ಇದಕ್ಕೆ ತಮ್ಮಿಬ್ಬರ ಅನುಮತಿ ಇದ್ರೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ರಿ. ಇದೇನಪ್ಪ ನೀವು ಮಾತಾಡುತ್ತಿರೋ ಆ ಕುರಿ ಹುಡುಕದ ಅಂತ ಹೇಳಿ ಹೋದ ನೀನು ಮರಿಯನ್ನೇ ಹಿಡಿದು ತಂದು ಬಿಟ್ಟಿಯಲ್ಲಪ್ಪ. ಶಕ್ತಿ, ನಿನ್ನನೆಯಿಂದ ಎಂಥ ಪವಿತ್ರದ ಹೃದಯನಾದ ಸೋದರಿ ಹುಟ್ಟಿ ಬಂದಿತ್ತಮ್ಮ. ನಿನ್ನನ್ನು ಏನಂತ ವರ್ಣಿಸಲಿ? ಕತ್ತಲೆಯ ಕಾಳಿಗೆಚ್ಚನ್ನು ನುಚ್ಚು ನೂರಾಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜೊತೆಯನ್ನು ಬೆಳಗಿಸುತ್ತಾನೆಂದು ಹೇಳುವಿಲ್ಲ? ಬಹಳ ಸಂತೋಷ. ಜಗದೊಡೆ ರೈತನೊಬ್ಬನೇ ಎಂದು ಸತ್ಯದ ಕೀರ್ತಿಯೊಡನೆ ಅನ್ನ ತಿರುಗನು ಮೂರ್ತಿಯ ಸುರಕ್ಷಿತೆ ಎಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಡಲೇನೆ. ಎಂದೇ ಮಗುದೇ ಹೋಗಲಿ ನಿಮ್ಮಿಬ್ಬರ ಗಾಂಧರಿ ಹೂವ. ಮದುವೆ ಮಾಡ್ಕೋತೀಯ? ಮತ್ತೆ ಕೊಡ್ಲಿ ಇಡ್ತಾನ ಮದುವೆ ಮಾಡ್ಬೇಕಂದ್ರ ಅರ್ಜೆಂಟ್ ಭಾಳ ಐತ. ನೀವು ಹಂಗ ಅದಿರಿ ನೋಡಿ ಪಾಪ, ಮದುವೆ ಆಗಿದ್ ನೀವು. ನನ್ನ ಐದರಿಗೆ ಅಷ್ಟು ಅರ್ಜೆಂಟ್, ನೀವು ಹಂಗ ಅದಿರಲ್ಲ ಪಾಪ.
ನೆಮ್ಮದಿ ಬಾಳುವ ಈ ಮನೆಯಲ್ಲಿ ಬೆಳಗುತ್ತಿರಲಿ ಎಂದು ನನ್ನ ದೀಪ ತಿಂಗಳ ಬೆಳಕಿನ ಹಂಗಳದಲ್ಲಿ ಹರಳದ ಪ್ರೀತಿಯ ಸಂಚಾರ ದೇವರು ಬಂದರ ನಾಚಲಬೇಕು ಸರ್ಕದ ನಂಬಿ ಸಂಸಾರ ತಿಂಗಳ ಬೆಳಕಿನ ಹಿಂಗಳದಲ್ಲಿ ಹರಳದ ಪ್ರೀತಿಯ ಸಂಚಾರ ದೇವರು ಬಂದರ ನಾಚಲಬೇಕು ಸರ್ಕದ ನಂಬಿ ಸಂಸಾರ ನಮ್ಮೊಳಗೆ ನಮ್ಮೊಳಗೆ ಆ ಸಾವಿರ ಕನಸಿದೆ ಅನ್ನಪ್ಪ ಅಣ್ಣಾಗಿ ನಮ್ಮ ದೇವರು ಜನ್ಮದಂದರು ನಾನು ಪ್ರೀತಿ ಮಾಡಲ್ಲ ಪ್ರೀತಿ ಕೆಲಸ ಮಾಡಲ್ಲ ರಾವಣ ಏನು ಕಾರ್ಯಕ್ರಮ ಹಮ್ಮಿಕೊಂಡಂತೆ ಕಾಣುತ್ತಿದೆಯಲ್ಲ, ಶಿವಶಕ್ತಿಯರ ಬಳಗು. ಏನಿಲ್ಲ ಗೌಡ್ರಿ, ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾತಾಡೋದು ಗೌರವ ಕೆಲಸ ಸ್ವಲ್ಪ ತಮ್ಮ ಶಿವಣ್ಣ, ಅದು ನನ್ನ ಕೆಲಸ. ಯಾಕಂದ್ರ 3 ದಿವಸ ಕಟ್ಬಾಕಿ ಹಂಗ ನೆತ್ಕೊಂಡ್ ಬಂದೈತೆ. ಬಡ ಬಡ ನೋಟ್ ಅನ್ಸು ಚಟ ಚಟ ಹರಿದು ಕೊಡ್ತಾನ ಚೀಟಿನ. ಏನ್ರಿ ತಲಾಟದವ್ರು ನೀವು ಮಾತಾಡೋ ಮಾತು? ನಾನು ಪ್ರತಿ ವರ್ಷ ಹಣ ಚೊಕ್ಕಟೆಗೆ ಕಟ್ತಾ ಬಂದಿದ್ದೇನೆ. ಇದರಲ್ಲೇನು ಮೋಸವಿದೆ? ತಮ್ಮ ಸುಳ್ಳು ಹೇಳೋ ನಮ್ಮದು ಹೊಟ್ಟೆ ತುಂಬ್ತಿತ್ತು ನೋ ತಮ್ಮ. ಸುಳ್ಳು ಹೇಳಕ್ ನಾವೇನು ಗಾಡಿ ಕಲೆಕ್ಟರ್ ಸಾವಿರ ಮಾಡಿದ್ದೆ ನಮ್ಮನ್ನಿ. ನೋಡ್ತಮ್ಮ ಶಿವಣ್ಣ, ದೇವರನಿಗೂ 3 ವರ್ಷ ಕಟ್ಬಾಕಿ ಹಂಗ ನೆತ್ಕೋತ ಬಂದೈತಿ. ಅದು ಅಲ್ಲ, ನಿಮ್ಮ ಅಣ್ಣ ತಮ್ಮರ ಜಂಟಿ ಕಸ ಮುಸಿರಿ ಎಲ್ಲ ಸೇರಿ 25,000 ಆಗೈತೆ ನೋಡಪ್ಪ. ನಾ ಸುಳ್ಳು ಹೇಳ್ಬೇಕಾದ್ರೆ ನಮ್ಮ ಗೌಡ್ರನ್ನ ಕೇಳ. ಹೌದು ಶಿವ, ಕಟ್ ಬಾಕಿ ಇದ್ದದ್ದು ನಿಜ. ಹಣ ವಸೂಲಿ ಮಾಡಂತ ಮೇಲಿನ ಅಧಿಕಾರಿಗಳು ಇವರಿಗೆ ಒತ್ತಡ ಹಾಕಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗ ಹಣ ಕಟ್ಟಿಬಿಡಿ ಗೌಡ್ರೆ. ಪ್ರತಿ ವರ್ಷ ನಾವು ಹಣ ಚಕ್ಕಟ್ಟಿಯಾಗಿ ತುಂಬಿದ್ದ ಮೇಲೆ ಈಗ ನಾವು ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರೆಗೂ ನಿಮ್ಮನನ್ನು ಕಟ್ಟ ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುವನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಯಲ್ಲಿ ವಾಲಿ ಕಾರಣ? ಸುತ್ತು 20 ಹಳ್ಳಿಗೆ ದೊಡ್ಡ ದನಿ ಎನಿಸಿಕೊಂಡಿರುವ ನನಗೆ ಹದ್ದು ಮೀರಿ ಮಾತನಾಡಿದ್ರೆ ನನ್ನನ್ನು ಕೂತುಕೊಳ್ಳುವೆ ಅಚ್ಚರ. ನಮಗೆ ಬುದ್ಧಿ ಬುದ್ಧಿ ಹೇಳಿಕೆ ನೀನೇನು ತಾಲೂಕ್ ತಹಶೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡದೆ ಮೊದಲು ನನ್ನ ಮನೆಯಿಂದ
ತಮ್ಮ ನಿನ್ನ ಅದ್ರಿಗೆ ಅವಚ್ಚವಾದ ಶಬ್ದ ಆಡ್ತಿದ್ದಾನಲ್ಲ ಮಗನೇ, ಎಷ್ಟು ಸೊಕ್ಕು ಬಂದಿದೆ ನಿಮಗೆ? ಗೌಡ್ರೆ, ಇದು ಬಾಲ್ಪಿಗೆ ಮಾತ್ರಾಡಿ, ಇದು ನಮ್ಮ ಮನೆಯ ಅನ್ನ ತಿಂದು ಬೆಳೆದ ದೇಹ. ಈ ದೇಹಕ್ಕೆ ಸೊಕ್ಕಿನ ಬಗ್ಗೆ ಮಾತನಾಡೋದಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದವನಲ್ಲ. ಇದು ನನ್ನ ಮನೆಯ ಅನ್ನ ತಿಂದ ಬೆಳೆದ ದೇಹ. ನಿನ್ನ ಮನೆ ಅನ್ನ ತಿಂದು ಬೆಳೆದ ದೇಹ. ಕಳ ಕಳ ಅಪ್ಪಣೆ ಕೊಡದನಿ, ಮನದ ಮಂದ ಹಾಸಲಿರೋ ಇವ್ರನ್ನೆಲ್ಲ ತುಂಡರಿಸಿ ಇವ್ರ ಮನೆಗೆ ಬೆಂಕಿ ಇಟ್ಟು ಬಿಡ್ತಾನೆ. ಹಾಗಾದರೆ ಗುರಿಯಿಡು ಮೊದಲು ಈ ಸತ್ಯದ ಕೂಂಡಿಗೆ. ಹಾಗೆ ಮಾಡಿ ಬರ್ತೀನಿ, ನಮ್ಮ ಕಾಲಿಗೆ ಬೀಳುತ್ತೇನೆ. ಕೊಡಬೇಕಾದ ಹಣ ಕೊಡೋದು ನಮ್ಮ ಕೆಲಸ. ಅಣ್ಣ, ಎಂತ ಹೇಳಿದ್ರದ ಮಾತನಾಡ್ತೀಯಣ್ಣ ನೀನು? ಈ ಚಾಂಡಾಲರು ನನ್ನೆದಿಗೆ ಗುಂಡಿಡುತ್ತ ಮೊದಲು ನಿನ್ನಾಜ್ಞೆ ಆದ್ರೆ ಈ ಮೂವರು ಚಂಡು ಕಳೆದು ಮುಂದೆ ಮಾತನಾಡಿದರೆ ನಿನಗೆ ನನ್ನಾನೇ ಆಗಿದೆ. ಕೊಡಬೇಕು ಹಣ ಕೊಡುವುದು ನಮ್ಮ ಕೆಲಸ. ಕೊಡಣ್ಣ, ಕೊಡಣ್ಣ, ಕೊಡು. ಇದೇ ರೀತಿ ನಿಮ್ಮ ಅಣ್ಣ ತಮ್ಮನನ್ನು ಹೊಡೆದು ಬಡಿದು ಎಲ್ಲ ಆಸ್ತಿ ಸರ್ವಾಸ್ತಿ ಎಲ್ಲ ಇವರಿಗೆ ಬರೆದು ಕೊಟ್ಟು ಬಿಡು. ಎಲ್ಲ ಹೋದ ಮೇಲೆ ನಿಶ್ಚಿಂತೆಯಾಗಿರುವಂತೆ. ಅಣ್ಣ, ನಿನಗಿನ್ನೂ ಗೊತ್ತಿಲ್ಲ ನಾ ಈ ಗೌಡರ ವರ್ತಮಾನ. ಸಮಯ ಬಂದಾಗ ನಾನು ನಿನಗೆ ತೋರಿಸಿಕೊಡುತ್ತೇನೆ. ಆದ್ರೆ ಈಗ ಮಾತ್ರ ಕೈ ಎತ್ತಿ ಒಂದು ಕಾಸು ಕೂಡ ಅವರಿಗೆ ಕೊಡಬೇಡಣ್ಣ, ಕೊಡಬೇಡ. ಕೊಡದಿದ್ದರೆ ಲೀಲಾವಿಗೆ ಹಚ್ಚಬೇಕಾಗುತ್ತದೆ ನಿನ್ನೆಲ್ಲ ಸರ್ವಾಸ್ತಿಯನ್ನು. ಸ್ವಲ್ಪ ಹಣ ಸಲುವಾಗಿ ದೊಡ್ಡ ರಾಜಂತ ಮಾಡ್ಕೊಳ್ಬೇಡ ಶಿವ. ನೀ ತಿಳಿದಾಮದಿ, ದೊಡ್ಡ ರೈತನಿ, ನೀನ ಹಿಂಗ ಚೀರಾಡಿದ್ರಿ ಹೆಂಗಪ್ಪ ತಮ್ಮ? ಬಾಯ್ ಬಿಗಿ ಹಿಡಿದು ಮಾತನಾಡು ಮಗನೇ. ಸುಮ್ಮನೆ ಬಂದ ಕೆಲಸ ಮುಗಿಸಿಕೊಂಡು ಹೋಗು. ಅದರ ಬಿಟ್ಟು ಮತ್ತೆ ನನ್ನ ಮಾತಿದ್ರೆ ಶಕ್ತಿ ಮುಂದೆ ಕೈ ಮಾಡಿದರೆ ನಿನಗೆ ನನ್ನಾನೇ ಆಗಿದೆ. ಕುಲಕರ್ಣಿ ಅವರ ಬಾಳೆ ಹುಡುಗನ ಮಾತು ಹಂಚಿಕೊಳ್ಬೇಡ್ರಿ, ತೆಗೆದುಕೊಂಡು ಬಿಡ್ರಿ ನಿಮ್ಮ ಹಣವನ್ನು. ನೋಡ್ ತಮ್ಮ, ಶಿವ ಬುದ್ಧಿವಂತರ ಮಾತಾಡಪ್ಪ ತಮ್ಮ. ನೋಡ್ರ ನಡಿ ಹೋಗೋಣ ನಾವು. ತಲಾಟೆ, ಈ ಸಾರಿ ನಮ್ಮ ಕೈಯಲ್ಲಿ ಉಳಿಕೊಂಡಿದೆ ಈ ಬೇಟೆ. ಇನ್ನೊಂದು ಸಾರಿ ಬಂದು ವಿಚಾರಿಸೋಣ ಮೇಲೆ. ಇದೇನನ್ನ ನೀ ಮಾತ್ರ ಅಂದ್ಬಿಡ್ತ ಕೆಲಸ. ಇದೇ ರೀತಿ ನೀನು ಹಣ ಕೊಡುತ್ತಾ ಹೋದ್ರೆ ಎಷ್ಟಂತೂ ಹಣದಿಂದ ಹಾಳಾಗುತ್ತೆ. ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಕಲಿಯುಗದಲ್ಲಿ ಸತ್ತು ಹೋಗಿದೆ ಸೋದರ. ರೈತನು ಉಣಬೇಕಾದ ಕರ್ಮದ ಗಂಟು ಒಂದೇ ಅಂಟಿಕೊಂಡಿದೆ. ಏಕೆಂದರೆ ಭೂಮಿ ತಾಯಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತರೂ ಅದು ಕಟುಕ ಸರ್ಕಾರದ ವಶವಾಗುತ್ತೆ ಎಂದಾಗ ಯಾರು ಏನು ಮಾಡಲು ಸಾಧ್ಯ? ನಾನು ನಿನಗೇನು ತಿಳಿಸಬೇಕೆಂದು ನನಗೆ ತಿಳಿಯದಾಗಿದೆ. ಶಿವಶಕ್ತಿ ಅವರು ಮನೆ ಇದೆ ಏನ್ರಿ? ಹೌದ್ರಿ, ಬನ್ನಿ, ಏನಾಗಬೇಕಿತ್ತು?
ಬರಬೇಕಾದ ಹಣ ಬರೋದಿತ್ತು, ಬಾಕಿ ಉಸುಳಿಗೆ ಬಂದಿದ್ದೇನೆ. ಅಂದ್ರೆ ಅಂದ್ರೆ ನಿಮಗೇನ ತಿಳಿಸಿ ಹೇಳುದೈತ್ರಿ. ನನ್ನ ಡ್ರೆಸ್ ನನ್ನ ಬುಕ್ ನೋಡಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ನಿಮ್ಮ ನಿಮ್ಮ ಮನೆಯ ಬಾಕಿಯನ್ನು ಬರೋದಿತ್ತು, ಅದಕ್ಕಾಗಿ ಬಂದಿದ್ದೇನೆ. ಸಾಹೇಬ್ರೆ, ನಾನು ಪ್ರತಿ ವರ್ಷ ಹಣ ಚಕ್ಕಟೆಗೆ ತುಂಬ್ತಾ ಬಂದಿದ್ದೇನೆ. ಇದರಲ್ಲಿ ಏನೋ ಮೋಸವಿದೆ. ಮೋಸ ಮಾಡಕ್ಕೆ ತಮ್ಮ ನಾನೇನ ಪಂಚಾಯತಿ ಪಂಚಮಲ್ಲ, ಸುತ್ತ ಕನ್ನಡಿಗೆ ಇದ್ದೇನೆ. ನೀವು 800 ರೂಪಾಯಿನೂ ತುಂಬಿ ನಿಮ್ಮ ಪಾವತಿಯನ್ನು ತಗೊಂಡು ಪಡೆದುಕೊಳ್ಳಿರಿ. ತಂದೆ ಶ್ರೀ ಹಾರಿ ಸಿದ್ದೇಶ್ವರ, ಎಂಥ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನುಗ್ಗಿದೆವು ತಂದೆ. ಸಾಹೇಬ್ರೆ, ನಾನು ಪ್ರತಿ ವರ್ಷ ಹಣ ತುಂಬ್ತಾ ಬಂದಿದ್ದೇನೆ. ಬೇಕಾದ್ರೆ ಪಾವತಿ ತಂದುಕೊಳ್ಳೋ ನೋಡಿ. ನೋಡಿ, ಬೇಕಾದ್ರೆ ತೋಡಿ. ಇದು ನಮ್ಮ ಮಂಡಳಿ ಪಂಚಾಯತಿ ಪಾವತಿಯಲ್ಲ ತಮ್ಮ. ನಿನ್ನ ಮೋಸ ಮಾಡಿ ನಿನ್ನ ಹಣ ಎತ್ತಾಕೊಂಡು ಹೋಗಿಬಿಟ್ಟಿದ್ದಾರೆ. ಎಲ್ಲ ಮೋಸಗಾರನ ಮಗನೇ. ಅಣ್ಣ, ಅವನ್ ಯಾರೆಂಬುದು ನಿನ್ನ ಮೊದಲು ಪತ್ತೆ ಹಚ್ಚು. ನಾನು ಹೋಗಿ ಹಣ ಬಿಡಿಸಿ ತರ್ತೇನೆ. ಅವನೆಲ್ಲಿರೋನು, ಯಾವ ಕಡೆ ಇರೋನು, ಯಾವ ಊರಿಗೆ ವರ್ಗಾಯಿಸ್ಕೊಂಡವನು ಯಾರಿಗೆ ಗೊತ್ತು. ಕಾಲನಿಯಮ ಎದುರಾಗಿ ಬಡ ರೈತರ ರಕ್ತ ಹಿಡಿಯುತ್ತದೆ ಎಂದಾಗ ಯಾರು ಏನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕನ್ನ. ಅದಕ್ಕೆ ಹೆದರುತ್ತ ನಾವು ಕುಳಿತರೆ ನಮ್ಮ ಜೀವವಾಗುವವರೆಗೂ ನಮ್ಮನ್ನು ಬಿಡುವುದಿಲ್ಲ. ಈಗ ಮಾತ್ರ ನೀವರಿಗೆ ಹಣ ತುಂಬು. ಬಂದದ್ದು ಬರಲಿ, ಹೋಗುವ ಆಸ್ತಿ ಎಲ್ಲ ಹೋಗಲಿ. ಇದರ ಹಿನ್ನೆಲೆ ಏನೆಂದು ತಿಳಿದುಕೊಂಡು ಈ ಕೊಡ್ಲಿ ರುಚಿ ಏನೆಂಬುದನ್ನು ತೋರಿಸೇ ಬಿಡುತ್ತೇನೆ. ತೆಗೆದುಕೊಂಡು ಬಿಡ್ರಿ ನಿಮ್ಮ 800 ರೂಪಾಯಿ ಹಣವನ್ನು. ಈ ಪಾವತಿಯನ್ನು ಒಗಟನ್ನು ಇಟ್ಕೊಂಡು ಬಿಡ್ರಿ. ಸಹೋದರ, ಇದೇ ರೀತಿ ಅನ್ಯಾಯಯುತವಾದರೆ ಎಂತ ಬದುಕಬೇಕು ರೈತ? ಎಂತ ರೈತ ದೊರೆಯಬೇಕು ರೈತನಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ ಕಟ್ಟುವ ಸಮಯ ಬಂದೇ ಬರ್ತದೆ ಅಣ್ಣ. ನೀನು ಸ್ವಲ್ಪ ತಡೆದುಕೋ. ಪೋಸ್ಟ್ ಮ್ಯಾನ್ ಬಂದು ಈ ಲೆಟರ್ ಕೊಟ್ಟು ಹೋದ. ಶಕ್ತಿ, ಅಯ್ಯೋ, ಏನಾಯ್ತು ನೋಡಿ ಮಾವನಿಗೆ. ಸಹೋದರ, ಎತ್ತ ಸಹಿಸಿಕೊಳ್ಳಲಪ್ಪ ಈ ಸಂಸಾರದ ಭಾರವನ್ನು. ಬೆಳೆ ಎಲ್ಲ ಸತ್ತು ಹುಟ್ಟು ಬೆಳೆದದರಲ್ಲಿ
ಉಳಿದ 4,000 ಹಣದಲ್ಲಿ ಪಂಪ್ಸೆಟ್ ಬಿಲ್ ಬಂದರೂ ಕೂಡ ಮತ್ತೆ 3,000 ರೂಪಾಯಿ ತುಂಬಬೇಕು ಅಂತ ಬಂದಿದೆ. ಏನು ಮಾಡಲಿ, ಹೇಗೆ ದುಡಲಿ? ಸ್ವಾಮಿ, ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಅಂದ್ರೆ ಮುಂದೆ ಏನ್ರಿ ಮಾಡುವುದು? ಏನು ಮಾರಣದಷ್ಟು ನಿರ್ಗತನಾಗಿದ್ದಾನೆ ಗಂಗಾ. ಒಮ್ಮೆ ನೋಡಿದರೆ ಈ ಹಾಳು ಸರ್ಕಾರವನ್ನು ಸುಟ್ಟು ಹಾಕಿಕೊಂಡಿಸುತ್ತದೆ. ಏನು ಮಾಡಲಿ, ಎಂತ ಸಹಿಸಿಕೊಳ್ಳಲಿ? ತಂದೆ ಶ್ರೀ ಹಾಲಸಿದ್ದೇಶ್ವರ, ಎಂತ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೋ ನನ್ನನ್ನು. ಭೂಮಿ ತಾಯಿ ಬೆಳೆದಿದ್ದರಲ್ಲಿ ಅಳಿದು ಉಳಿದು ಹೊಟ್ಟೆ ಪಾಡಿಗಿಟ್ಟ ಈ ಹಣ ಕಟುಕ ಶ್ರೀಮಂತರ ಪಾಲಾಗಿತ್ತು. ಹೋಯ್ತು. ಎಂತ ಬದುಕಬೇಕು ರೈತ? ಎಂತ ತರಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ರೈತನೇ ಜಗದ ಅನ್ನದಾತನೆಂದು ಇಂದು ಜಗದ ಲಂಚಕೋರರಿಗೆ ನೀನೇ ಹೇಳುತ್ತಂದೆ, ನೀನೇ ಹೇಳು. ಅಳೆಬೇಡಣ್ಣ, ಅಳೆಬೇಡ, ಸಮಾಧಾನ ತಂದುಕೋ. ಎಂತ ಸಹಿಸಿಕೊಳ್ಳಲಿ ಸಹೋದರ? ಬ್ರಹ್ಮ ಸೃಷ್ಟಿಸಿದ ಬ್ರಹ್ಮಾಂಡವನ್ನು ಬ್ರಹ್ಮ 4 ಎದೆಗಳಿಂದ ನಡೆಸಿದ್ದಾನೆ. ಆ 4 ಎದೆಗಳನ್ನು ಸೋಮರಕ್ಷಕನೆಂಬ ರಾಕ್ಷಸವು ಅವುಗಳನ್ನು ಕಿತ್ತುಕೊಂಡು ಕತ್ತಲೆ ಮಾಡಿ ಬಿಡ್ತಾರೆ. ಕತ್ತಲೆ ಮಾಡಿ ನೀರಿನಲ್ಲಿ ಮುಳುಗಿದಂತೆ ಇಂದು ಈ ರೈತನ ಕೈಕಾಲುಗಳನ್ನು ಚಂಡಾಲರು ಕತ್ತರಿಸಿಕೊಂಡು ಜಗತ್ತನ್ನೇ ಕತ್ತಲಾಗಿಸಿ ಬಿಡ್ತಿದ್ದಾರೆ. ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಕೋಬೇಡ ಅಣ್ಣ. ಅದಕ್ಕೆ ನಾನಿದ್ದೇನೆ. 4 ವೇದಗಳನ್ನು ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಆ ಸೋಮರಕಸನನ್ನು ಶ್ರೀಹರಿನಾರಾಯಣ ಮಚ್ಚ ಅವತಾರ ತಾಳೆ ಬಂದು ಮತ್ತೆ ಸೃಷ್ಟಿ ನಡೆಸಿದಂತೆ ಈ ನಿನ್ನ ತಮ್ಮನು ಕೂಡ ಈ ಚಾಂಡಾಲನ್ನು ಕರೆದು ತಂದು ಜಗತ್ತಿಗೆ ಅನ್ನದಾತ ರೈತನೊಬ್ಬನೇ ಸತ್ಯ ಎಂದು ಕೈ ಎತ್ತಿ ತೋರಿಸದಿದ್ದರೆ ನಾನು ನಿನ್ನ ಸಹೋದರರಲ್ಲಿರುತ್ತೇನೆ. ನನಗೆ ನಂಬಿಕೆ ಇದೆಯಪ್ಪ. ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡಿದೆ ಗಂಡೆಂದು. ಈಗ ಮುಗಿದು ಹೋಗಲೇ ನಿಮ್ಮಿಬ್ಬರ ಮದುವೆ ಕಾರ್ಯಕ್ರಮ. ಶಕ್ತಿ, ಯಮುನಾ, ನನ್ನ ತಮ್ಮನ ಕೈ ಹಿಡಿದ ನೀನು ಇಂದು ನಿನ್ನ ಪ್ರೀತಿಯ ಚರಿತ್ರೆ ಈ ಕನ್ನಡ ನಾಡಲ್ಲಿ ಅಜರಾಮರಾಗಿ ಉಳಿದು ಹೋಗಲಿ. ನಿಮ್ಮಿಬ್ಬರ ಬಾಳ ಬಳೆ ಹಬ್ಬಿ ದೇಶದ ಹಂದರವಾಗಲಿ. ನಂದು ಬಳಲುತ್ತಿರುವ ಯಮುನಿ ಶಕ್ತಿಯ ಕೈ ಹಿಡಿದು ಬಾಳ ಕೀರ್ತಿಗೆ ಸಾಗಲಿ. ಆಗ್ಲಿ ಮಾವ, ಈ ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಾವು ನಡೆಸ್ಕೊಳ್ತೇವೆ. ಪವಿತ್ರವಾದ ಹೆಸರಿನಿಂದ ಬೆಳಗಿದ ಯಮನ, ನನ್ನ ಶಕ್ತಿಯ ಸತಿಯಾಗಿ ಬಂದ ನೀನು ಪತಿ ಹೆಸರದಲ್ಲಿ ಬೆಳೆದು ಶಿವಗಂಗೆಯೇನಾದರೂ ಹೃದಯದಲ್ಲಿಟ್ಟು ಪ್ರೀತಿಸುವುದನ್ನು ಮರೆಯಬೇಡ್ರಿ. ಇದೇ ನನ್ನ ಆಶಯ. ಆಯ್ತು ಮಾವ. ಸರಿ, ಬನ್ನಿ ಎಲ್ಲರೂ ದೇವರ ದರ್ಶನಕ್ಕೆ ಹೋಗೋಣ. ನಡೀರಿ.